ಭಾಗ್ಯಾಧಿಪತಿ ವಿದ್ಯಾಸ್ಥಾನದಲ್ಲಿದ್ದರೆ ಭಾಗ್ಯೋದಯ. ಶೌರ್ಯ ಪರಾಕ್ರಮಗಳಿಂದ ನೀವು ಜಯವನ್ನು ಪಡ್ಕೊಳ್ತಕ್ಕಂಥದ್ದು. ಒಂದು ಸ್ತ್ರೀ ಮುಖಾಂತರ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ರಾಹು ಭಗವಾನರು ಲಾಭಸ್ಥಾನದಲ್ಲಿದ್ದಾರೆ ಅಂದರೆ ನಿಮಗೆ ಸಾಕಷ್ಟು ಶುಭ ಫಲಗಳನ್ನೇ ಕೊಡ್ತಾ ಇದ್ದಾರೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಪ್ರತಿ ತಿಂಗಳು ನಮ್ಮ ಚಾನಲ್ ವತಿಯಿಂದ ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026 ಆಗಸ್ಟ್ ತಿಂಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಇದು ಯಾರದೇ ಜಾತಕವಲ್ಲ, ಇದು ಗೋಚಾರ ಫಲ. ನಿಮ್ಮ ಮೂಲ ಜಾತಕಕ್ಕೆ ಈ ಗೋಚಾರ ಫಲವನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಫಲಗಳು ಚೆನ್ನಾಗಿರುತ್ತೆ, ದಶಾಭುಕ್ತಿಗಳು ಕಮ್ಮಿ ಇದ್ದರೆ ಸಾಧಾರಣವಾದಂಥ ಫಲಗಳು ಸಿಕ್ಕತ್ತೆ. ಗ್ರಹಗಳ ಒಂದು ಮೂಮೆಂಟನ್ನು ತಿಳ್ಕೊಳ್ತಕ್ಕಂಥ ಒಂದು ಸಮಯ. ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಜೊತೆಗೆ ಬುಧ 6ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯಲ್ಲಿ ಗುರು ಒಟ್ಟೊಟ್ಟಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿದ್ದಾರೆ. ರಾಹು ಭಗವಾನರು ಕುಂಭರಾಶಿಯಲ್ಲಿ, ಕೇತು ಸೂರ್ಯನ ಒಟ್ಟಿಗೆ ಸಿಂಹ ರಾಶಿಯಲ್ಲಿ. ಸೂರ್ಯ ಭಗವಾನರು ಆಗಸ್ಟ್ 18ನೇ ತಾರೀಕು ತನ್ನ ಸ್ವಂತ ರಾಶಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶುಕ್ರ ಭಗವಾನರು ಮುಖ್ಯವಾಗಿ ನೀಚ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯಲ್ಲಿ 2ನೇ ತಾರೀಕಿಂದ ಜರ್ನಿ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಗೆ ಕುಜ ಭಗವಾನರು ತನ್ನ ಶತ್ರುರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಇದು ಗ್ರಹಗಳ ಚಲನೆ ಮತ್ತು ಇದು ಗೋಚಾರ ಫಲ. ಲಕ್ಷಾಂತರ ಜನಗೆ ಒಂದು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಗೋಚಾರ ಫಲ. ಯಾರ್ದು ಇಂಡಿವಿಜುವಲ್ ಭವಿಷ್ಯ ನಾವು ಹೇಳ್ತಾ ಇಲ್ಲ. ಈ ಗೋಚಾರ ಫಲಗಳು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಫಲಾಫಲಗಳಿಗೆ ಶುಭ ಅಥವಾ ಅಶುಭ ದಶೆಗಳು ನಡೀತಾ ಇದ್ದರೆ ಅದ ಮೇಲೆ ವೇರಿ ಆಗ್ತಾ ಇರುತ್ತೆ. ಒಮ್ಮೆ ನಿಮ್ಮ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ. ಮತ್ತು ಜಾತಕದ ಜೊತೆಗೆ ಒಬ್ಬ ವ್ಯಕ್ತಿಯ ಮೇಲೆ ನೀವಿರ್ತಕ್ಕಂಥ ಮನೆ ಸ್ಥಾನಬಲ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಎಷ್ಟೋ ಸರ್ತಿ ನಿಮ್ಮ ನೇಮ್ ಕೂಡ ಸಂಖ್ಯಾಬಲಕ್ಕೆ ಇಲ್ಲದೆ ಇರುವಾಗ, ಸಂಖ್ಯಾಶಾಸ್ತ್ರದ ಪ್ರಕಾರ ಇಲ್ಲದೆ ಇರುವಾಗಲೂ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಈಗ ಒಂದೊಂದು ರಾಶಿಯ ಫಲಾಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಗೆ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥ ಕುಜ ಭಗವಾನರು ಅಷ್ಟಮಾಧಿಪತಿಯಾಗಿ ತೃತೀಯದಲ್ಲಿದ್ದಾರೆ. 3ನೇ ಮನೆಯನ್ನು ಭ್ರಾತೃಸ್ಥಾನ ಅಂತ ಕರಿತೀವಿ. ಅಷ್ಟಮಾಧಿಪತಿ ಭ್ರಾತೃಸ್ಥಾನದಲ್ಲಿದ್ದರೆ ನಿಮ್ಮ ಒಡ ಹುಟ್ಟಿದವರ ಜೊತೆ ಏನಾದರೂ ವಾಗ್ವಾದ ನಡೀತಕ್ಕಂಥದ್ದು. ಕುಜ ಭೂರಾಶಿಯಲ್ಲಿ ಭೂಮಿಪುತ್ರನಾಗಿರೋದರಿಂದ ಭೂಮಿ ವಿಚಾರವಾಗಿ, ಆಸ್ತಿ ವಿಭಾಗದ ವಿಚಾರವಾಗಿ ಏನಾದರೂ ವಾಗ್ವಾದ ನಡೆಯಬಹುದು. ಮತ್ತು ಕುಜರು ರಾಶಿಯಾಧಿಪತಿಯಾಗಿ 3ನೇ ಮನೆಯಲ್ಲಿದ್ದರೆ ಶೌರ್ಯ ಪರಾಕ್ರಮಗಳಿಂದ ನೀವು ಜಯವನ್ನು ಪಡ್ಕೊಳ್ತಕ್ಕಂಥದ್ದು. ಏನೇ ಪ್ರಯತ್ನ ಮಾಡಿದರೂ ಕೂಡ ನೀವು ಸಕ್ಸಸ್ ಆಗತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಜಯ ಸಿಕ್ಕತ್ತೆ. ಉಳಿದಂಗೆ ವಿದ್ಯಾಸ್ಥಾನದಲ್ಲಿ ವಿದ್ಯಾಕಾರಕರಾಗಿರ್ತಕ್ಕಂಥ ಗುರು, ಬುದ್ಧಿಕಾರಕರಾಗಿರ್ತಕ್ಕಂಥ ಬುಧ. ಇಲ್ಲಿ ಗುರು ಲಗ್ನಕ್ಕೆ ಭಾಗ್ಯಾಧಿಪತಿ ವಿದ್ಯಾಸ್ಥಾನದಲ್ಲಿದ್ದರೆ ಭಾಗ್ಯೋದಯ, ಫಾರಿನಲ್ಲಿ ಓದ್ತಕ್ಕಂಥವರು. ಮತ್ತು ವಿದ್ಯಾಸ್ಥಾನದಲ್ಲಿ ವಿದ್ಯಾಕಾರಕ ಗ್ರಹರು, ಬುದ್ಧಿಕಾರಕ ಗ್ರಹರು ಬುಧ ಮತ್ತು ಗುರು ಭಗವಾನರು ಇರೋದರಿಂದ ವಿದ್ಯೆ ಆಸಕ್ತಿ ಉಳ್ಳವರಿಗೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೊಳ್ಳೋರಿಗೆ, ಸ್ಕೂಲು ಕಾಲೇಜ್ ನಡೆಸ್ತಕ್ಕಂಥವ್ರಿಗೆ, ಪುಸ್ತಕ ಯೂನಿಫಾರ್ಮ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಇದು ಸಮಯ. ಯಾರು ಟೀಚರ್ ಜಾಬ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಇದೊಂದು ಸಕಾಲ. ಯಾಕಂದರೆ 6ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಬುಧರು ಚತುರ್ಥ ಸ್ಥಾನದಲ್ಲಿದ್ದುಕೊಂಡು ನಿಮ್ಮ ಕರ್ಮಸ್ಥಾನವನ್ನು ನೋಡ್ತಾ ಇರೋದರಿಂದ ಟೀಚಿಂಗ್ ಲೈನಲ್ಲಿ ಟ್ಯೂಷನ್ಸ್ ನಡೆಸ್ತಕ್ಕಂಥವ್ರು ಇಂಥವ್ರಿಗೆಲ್ಲ ಅನುಕೂಲ ತುಂಬ ಚೆನ್ನಾಗಿದೆ. ರೈತರಿಗೆ ಭೂಸ್ಥಾನವಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಅಗ್ನಿತತ್ವದ ಗ್ರಹ ಕುಜ ಇರೋದರಿಂದ ನಿಮಗೆ ಭೂಮಿಗೆ ಸರಿಯಾದಂಥ ನೀರು ಸಾಕಾಗದಿರ ಬೆಳೆ ಒಣಗ್ತಕ್ಕಂಥದ್ದು, ಬೆಳೆ ಸರಿಯಾಗಿ ಬರದೇ ಇರತಕ್ಕಂಥ ಅವಕಾಶಗಳು ತುಂಬ ಇರುತ್ತೆ. ಮತ್ತು ನಿಮಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಕೇತು ಮತ್ತು ಸೂರ್ಯ ಭಗವಾನರಿದ್ದಾರೆ. ಪೂರ್ವಜನ್ಮದ ಪುಣ್ಯಸ್ಥಾನ ಪ್ರೀತಿ ಪ್ರೇಮ ಸ್ಥಾನ 5ನೇ ಮನೆ. ಸೊ ಇಲ್ಲಿ ವಿದ್ಯಾಸ್ಥಾನವು ಹೈಯರ್ ಸ್ಟಡೀಸು ವಿದ್ಯಾಸ್ಥಾನ ಕೂಡ ಆಗಿರೋದರಿಂದ ಇಲ್ಲಿ ಕೇತು ಇದ್ದರೆ ವಿದ್ಯೆಯಲ್ಲಿ ಸ್ವಲ್ಪ ವಿಘ್ನಗಳು ಬರ್ತಕ್ಕಂಥದ್ದು. ಸೂರ್ಯ ಕೂಡ ಇರೋದರಿಂದ 5ರಲ್ಲಿ
ಸರ್ಕಾರದ ಸೇವೆ ಮಾಡ್ತಾ ಇರೋರಿಗೆ ಏನಾದರೂ ಅಪವಾದ ಬರ್ತಕ್ಕಂಥದ್ದು, ಯಾರೋ ಬೇಕಂತಲೇ ನಿಮ್ಮನ್ನು ಸಮಸ್ಯೆಗೆ ಸಿಲುಕಾಕ್ಸ್ತಕ್ಕಂಥದ್ದು, ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟಿಟ್ಟು ನೀವು ದುಡ್ಡು ತೊಗೊಂಡಿದ್ದೀರಿ ಅಂತ ಅದನ್ನು ಪ್ರಚಾರ ಮಾಡಿ ನಿಮಗೆ ಶಿಕ್ಷೆ ಆಗೋ ಥರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನೀವು ಜಾಗ್ರತೆಯಿಂದ ಇರಿ. ಮತ್ತು 6ನೇ ಮನೆಯಲ್ಲಿ ಪ್ರೀತಿ ಪ್ರೇಮಕಾರಕ ಶುಕ್ರ ನೀಚನಾಗಿದ್ದಾನೆ. ಅದರಿಂದ ಪ್ರೀತಿ ಭಗ್ನವಾಗ್ತಕ್ಕಂಥದ್ದು, ಕ್ಷುಲ್ಲಕ ಕಾರಣಗಳಿಗೆ ಪ್ರೇಮಿಗಳು ಜಗಳ ಮಾಡ್ಕೊಳ್ತಕ್ಕಂಥದ್ದು, ಒಂದು ಸ್ತ್ರೀ ಮುಖಾಂತರ ನಷ್ಟವಾಗ್ತಕ್ಕಂಥದ್ದು, 6ನೇ ಮನೆ ಬಂದು ಶತ್ರುತ್ವ ನಷ್ಟ ಆಗ್ತಕ್ಕಂಥದ್ದು ಕೂಡ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ನಿಮಗೆ ಲಾಭಸ್ಥಾನದಲ್ಲಿ ರಾಹು ಭಗವಾನರು ಲಾಭಸ್ಥಾನದಲ್ಲಿದ್ದಾರೆ ಅಂದರೆ ನಿಮಗೆ ಸಾಕಷ್ಟು ಶುಭ ಫಲಗಳನ್ನೇ ಕೊಡ್ತಾ ಇದ್ದಾರೆ. ವ್ಯಯಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಎಕ್ಸ್ಪೆಂಡಿಚರ್ಸು ಮತ್ತು ಕೆಲಸ ಕಾರ್ಯಗಳಿಗೆ ಡಿಲೇ ಮಾಡ್ತಾ ಇದ್ದರೂ ಸಹ ರಾಹು ಭಗವಾನರು ಅದನ್ನು ಮೀರಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. 3ನೇ ಮನೆಯಲ್ಲಿರ್ತಕ್ಕಂಥ ಕುಜನ ಎನರ್ಜಿ ತಗೊಂಡು ಪ್ರಯತ್ನವನ್ನು ಮಾಡಿ. ಜೊತೆಗೆ ನಿಮಗೆ 5ನೇ ಮನೆಯಲ್ಲಿರ್ತಕ್ಕಂಥ ಕೇತುವನ್ನು ಒಲಿಸ್ಕೊಳ್ಳೋದಕ್ಕೆ ಗಣಪತಿ ಸ್ತೋತ್ರವನ್ನು ಓದ್ಕೊಳ್ತಾ ಬನ್ನಿ. ಸೂರ್ಯರನ್ನು ಒಲಿಸ್ಕೊಳ್ಳೋದಕ್ಕೆ ಆದಿತ್ಯ ಹೃದಯಂ ಸ್ತೋತ್ರ ನೀವು ಓದ್ಕೊಳ್ಳೋದು ತುಂಬ ಉತ್ತಮ. ಪ್ಲಸ್ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಒಲಿಸ್ಕೋಬೇಕಂದ್ರೆ ಅಯ್ಯಪ್ಪ ಸ್ವಾಮಿ ಸ್ತೋತ್ರವನ್ನು ಓದ್ಕೊಳ್ಳಿ. ಓವರಾಲ್ ಆಗಿ ಮಿಕ್ಸಡ್ ರಿಸಲ್ಟ್ಸ್ ಇದೆ. ಪ್ರಯತ್ನ ಮಾಡೋವರಿಗೆ ಕುಜನ ಎನರ್ಜಿಯಿಂದ, ರಾಹು ಎನರ್ಜಿಯಿಂದ ನಿಮಗೆ ಸಕ್ಸಸ್ ಸಿಕ್ಕತ್ತೆ. ತಾಳ್ಮೆಯಿಂದ ಇರಿ, ಆವೇಶ ಬೇಡ, ಯಾರನ್ನೂ ದೂಷಣೆ ಮಾಡೋದು ಬೇಡ. ನಿಮ್ಮ ಒಡ ಹುಟ್ಟಿದವರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಉಡುಪಿ ವಾಸ್ತು ಶಾಸ್ತ್ರದ ಪ್ರಕಾರ ಕೆಲವು ಗೃಹ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಈ ಸರ್ತಿ ಅಗ್ನಿಮೂಲೆ ಬಗ್ಗೆ ನಾನು ಮಾತಾಡ್ತೀನಿ. ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲೆ. ಯೂಶಲಿ ಸೌತ್ ಈಸ್ಟ್ ಮೂಲೆ ಅಂದ್ರೆ ಎಲ್ಲರಿಗೂ ಗೊತ್ತಾಗೋದು ಅಡುಗೆ ಕೋಣೆ, ಅಡುಗೆ ಮನೆ ನಾವು ಇಡ್ತಕ್ಕಂಥ ಸ್ಥಳ ಅಂತ. ಈ ಅಡುಗೆ ಮನೆ ಯಾವ ಥರ ಇರಬೇಕು, ಈ ಕೋಣೆಯಲ್ಲಿ ಯಾವ ವಸ್ತುಗಳು ಇರಬೇಕು, ಯಾವ ವಸ್ತುಗಳು ಇರಬಾರ್ದು, ಇದು ಕೆಲವು ವಿಚಾರಗಳನ್ನು ತಿಳ್ಕೋಬೇಕು. ಒಂದು ವೇಳೆ ಅಡುಗೆ ಮನೆ ವಾಸ್ತು ಸರಿಯಾಗಿಲ್ಲ ಅಂದರೆ ನೀವು ಸರಳವಾಗಿರ್ತಕ್ಕಂಥ ಉಪಾಯಗಳನ್ನು ಯಾವ ಥರ ಬಳಸ್ಕೋಬೇಕು. ಇದರಲ್ಲಿ ಒಡೆಯೋದಿರೋದಿಲ್ಲ, ಬಡಿಯೋದಿರೋದಿಲ್ಲ, ಕೆಡವೋದಿರೋದಿಲ್ಲ. ಕೇವಲ ಕಲರ್ ಕಾಂಬಿನೇಷನ್ಸ್ ಮತ್ತು ಸರಳ ಉಪಾಯಗಳಿಂದ ಇದನ್ನು ಯಾವ ಥರ ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು. ಮೊದಲನೇದಾಗಿ, ಅಡುಗೆ ಮನೆಯಲ್ಲಿ ನೀವು ಸ್ಟವ್ ಇಡ್ತಕ್ಕಂಥ ಒಂದು ಸ್ಲ್ಯಾಬು ಯಾವಾಗಲೂ ಗ್ರೀನ್ ಕಲರ್ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಬೇರೆ ಸ್ಲ್ಯಾಬ್ ಹಾಕಿದ್ದಾರೆ, ಒಂದು ಕಪ್ಪು ಕಲರ್ದು ಈ ಥರ ಸ್ಲ್ಯಾಬ್ ಏನಾಗಿದ್ರು ಹಾಕಿದರೆ, ನೀವು ಸ್ಟವ್ ಕೆಳಗಡೆ ಒಂದು ಗ್ರೀನ್ ಟೈಲ್ಸನ್ನು ಹಾಕ್ಬಿಟ್ಟು ಅದರ ಮೇಲೆ ಸ್ಟವ್ ಇಟ್ಕೊಳ್ಳಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕೆಂಪು ಬಣ್ಣ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ಈ ಮೂಲೆ ಏನಾದರೂ ಕಟ್ಟಾಗಿದ್ದರೆ ಅಥವಾ ಈ ಮೂಲೆಯಲ್ಲಿ ಬಣ್ಣಗಳು ನಿಮಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ, ಕೆಂಪು ಬಣ್ಣದ ಒಂದು 0 ಕ್ಯಾಂಡಲ್ ಲೈಟ್ ಬಲ್ಬನ್ನು ರೆಗ್ಯುಲರ್ ಆಗಿ ಇಲ್ಲಿ ಬೆಳಗಿಸ್ಬೇಕು. ಯೂಶಲಿ ಅಡುಗೆ ಮನೆಯಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಒಂದು ಚಿಕ್ಕ ವಿಗ್ರಹ ಅಥವಾ ಒಂದು ಫೋಟೋವನ್ನು ಇಟ್ಟುಕೊಂಡು ನೀವು 24x7 ಕಾಮಾಖ್ಯ ದೀಪವನ್ನು ನೀವು ಹಚ್ಚಿದರೆ, ಇಲ್ಲಿ ಬೆಂಕಿ ಉರಿದರೆ ನಿರಂತರವಾಗಿ, ಅಂದರೆ ದೀಪ ಉರಿತಾ ಇದ್ದರೆ ನಿಮ್ಮ ಮನೆಯಲ್ಲಿ ಶುಭಫಲಗಳು ಹೆಚ್ಚಾಗತ್ತೆ. ಯಾಕೆಂದರೆ ಅಗ್ನಿಮೂಲೆ ಅಂತಕ್ಕಂಥದ್ದು ನಮಗೆ ಐಶ್ವರ್ಯ, ಯಶಸ್ಸು, ಕೀರ್ತಿ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಸೊ ಒಂದು ವೇಳೆ ಈ ಮೂಲೆಯಲ್ಲಿ ಏನಾದರೂ ನೀವು ಕಬೋರ್ಡಲ್ಲಿ ಗ್ಲಾಸ್ ಕಾಣೋ ಥರ ಗ್ಲಾಸ್ ಏನಾದರೂ ನೀವು ಕಬೋರ್ಡ್ಸಲ್ಲಿ ನೀವು ಹಾಕಿದರೆ, ಆ ಗ್ಲಾಸ್ಗೆ ನೀವು ರೆಡ್ ಕಲರ್ ಸ್ಟಿಕ್ಕರ್ಸನ್ನು ಹಾಕ್ಕೊಂಬಿಡಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕನ್ನಡಿಗಳಿರಬಾರ್ದು, ಯಾವುದೇ ರೀತಿಯ ಕನ್ನಡಿಗಳಿರಬಾರ್ದು. ಮತ್ತು ಈ ಮೂಲೆಯಲ್ಲಿ ಡ್ರ್ಯಾಗನ್ ಚಿತ್ರವನ್ನು, ಕೆಂಪು ಬಣ್ಣದ ಒಂದು ಡ್ರ್ಯಾಗನ್ ಚಿತ್ರವನ್ನು ನೀವು ಇಟ್ಟಿದ್ದೇ ಆಗಿದರೆ ನಿಮಗೆ ಎಂಡ್ಲೆಸ್ ಲಕ್ ಅನ್ನೋದು ಬರ್ತಾ ಇರುತ್ತೆ. ಮತ್ತು ನೀವು ಈ ಕಪಾಟಗಳನ್ನು ಮಾಡಿದರೆ, ನಿಮ್ಮ ಬೇಳೆ ಈ ಥರದ್ದು ಧಾನ್ಯಗಳನ್ನು ಇಟ್ಕೊಳ್ಳೋದಕ್ಕೆ ಕಪಾಟಗಳನ್ನು ಮಾಡಿದರೆ, ಯಾವಾಗಲೂ ಕೂಡ ನಿಮ್ಮ ಕಪಾಟಗಳು ಕೆಂಪು ಬಣ್ಣ ಅಥವಾ ಆರೆಂಜ್ ಕಲರ್ ಅಥವಾ ಸನ್ರೈಸ್ ಕಲರ್ಸನ್ನು ಬಳಸ್ಕೊಳ್ಳಿ. ಗ್ರೀನ್ ಕಲರ್ ಕೂಡ ಈ ಮೂಲೆಯಲ್ಲಿ ನೀವು ಬಳಸ್ಕೊಳ್ಬೋದು. ಒಂದು ವೇಳೆ ಅಗ್ನಿಮೂಲೆಯಲ್ಲಿ ಸ್ಟೆಪ್ಸ್ ಬೆಳೆದಿದ್ದು ನಿಮ್ಮ ಎಲಿವೇಶನ್ಗೆ ಕೂಡ ಅಟ್ಯಾಚ್ ಆಗಿದ್ರೆ ಅಗ್ನಿಮೂಲೆ ದೋಷ ಬರುತ್ತೆ. ಅಥವಾ ಅಗ್ನಿಮೂಲೆಗೆ ಏನಾದರೂ ರೋಡ್ ಹಿಟ್ಟಿದ್ರೆ ಔಟ್ಸೈಡಿಂದ ಕೂಡ ಅಗ್ನಿಮೂಲೆ ದೋಷಗಳು ಬರ್ತಾ ಇರುತ್ತೆ. ಈ ಥರ ಅಗ್ನಿಮೂಲೆಗೆ ಎದುರುಗಡೆಯಾಗಿ ಸ್ಟೆಪ್ಸ್ ಬಂದಾಗಲೂ ಕೂಡ ಆಗ್ನೇಯ ದೋಷಗಳು ಏರ್ಪಾಟಾಗ್ತಾ ಇರುತ್ತೆ.
ಇದಕ್ಕಾಗಿ ನೀವು ಕಾಂಪೌಂಡಿಂದ ಹೊರಗಡೆಗೆ ತುಳಸಿ ಗಿಡಗಳನ್ನು ಬೆಳೆಸ್ಕೊಳ್ಳೋದು. ಮತ್ತು ನಿಮಗೆ ಲಕ್ ಏನು ಬರ್ತಾನೇ ಇಲ್ಲ, ನೀವು ಎಷ್ಟೇ ಕಷ್ಟಪಡ್ತಾ ಇದ್ರೂ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಕೆಂಪು ಬಣ್ಣದ ಒಂದು ಕ್ಯಾಶ್ ಬಾಕ್ಸನ್ನು ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ರೆಗ್ಯುಲರ್ ಆಗಿ ಅದರಲ್ಲಿ ಕಾಯಿನ್ಸ್ ಹಾಕ್ತಾ ಬನ್ನಿ. ಒಂದು ವೇಳೆ ಏನಾದರೂ ಈ ಮೂಲೆಯಲ್ಲಿ ನಿಮಗೆ ಶೌಚಾಲಯ ಬಂದಿದ್ದರೆ, ಟಾಯ್ಲೆಟ್ ಬಂದಿದ್ದರೆ ಇದು ತುಂಬಾ ಅಶುಭ ಅಂತ ನಾವು ಪರಿಗಣನೆ ಮಾಡ್ತೀವಿ. ಯಾವಾಗಲೂ ಕೂಡ ಯಾವುದೇ ಕಾರ್ನರ್ಗೂ ಕೂಡ ಟಾಯ್ಲೆಟ್ ಬರಬಾರ್ದು. ಅಗ್ನಿಮೂಲೆಯಲ್ಲಿ ದಕ್ಷಿಣಕ್ಕೆ ಕೆಲವು ದಿಕ್ಕಿರುತ್ತೆ, ಮಧ್ಯಭಾಗದಲ್ಲಿ ಅಲ್ಲಿ ಟಾಯ್ಲೆಟ್ ಬರೋದು ಸೂಕ್ತ. ಒಂದು ವೇಳೆ ಮೂಲೆಗೆ ಕಾರ್ನರ್ಗೆ ಏನಾದರೂ ಟಾಯ್ಲೆಟ್ ಬಂದಿದೆ ಅಂದರೆ ನೀವು ಇಲ್ಲಿ ಆ ಟಾಯ್ಲೆಟ್ ಸುತ್ತಲೂ ಯು ಶೇಪಲ್ಲಿ ಕಾಪರ್ ಸ್ಟ್ರಿಪ್ಪನ್ನು ನೀವು ಅಂಟಿಸ್ಬೇಕಾಗತ್ತೆ. ಕಾಪರ್ ಸ್ಟ್ರಿಪ್ಪನ್ನು ಆ ಕಮೋಡಿಗೆ ಸುತ್ತಲೂ ಪ್ಲಸ್ ನೀವು ಕೂತ್ಕೊಳ್ತಕ್ಕಂಥ ಹಿಂದಿನ ಭಾಗಕ್ಕೆ ಕೂಡ ನೀವು ಕಾಪರ್ ಸ್ಟ್ರಿಪ್ ಹಾಕಿದರೆ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಈ ಟಾಯ್ಲೆಟಲ್ಲಿ ನಿರಂತರವಾಗಿ ನೀವು ರೆಡ್ ಕಲರ್ 0 ಕ್ಯಾಂಡಲ್ ಬಲ್ಪನ್ನು ಹಚ್ಚೋದ್ರಿಂದ ಕೂಡ, ಮತ್ತು ಇಲ್ಲಿ ಸೀ ಸಾಲ್ಟ್ ಇಟ್ಬಿಟ್ಟು ಸಾಟರ್ಡೆ ಭಾನುವಾರ ಟಾಯ್ಲೆಟನ್ನು ತೊಳೆಯೋದು ಮತ್ತು ಶುಭ್ರತೆಯನ್ನು ನೀವು ಕಾಪಾಡೋದ್ರಿಂದ ಕೂಡ ಇದರಿಂದ ಬರ್ತಕ್ಕಂಥ ನೆಗೆಟಿವನ್ನು ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ಅಗ್ನಿಮೂಲೆ ಅಂದ್ರೇ ಹೆಚ್ಚಾಗಿ ಹೆಣ್ಣುಮಕ್ಕಳು ಇಲ್ಲಿ ಟೈಮ್ ಕಳೀತಕ್ಕಂಥದ್ದು, ಅಡುಗೆ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಅಗ್ನಿಮೂಲೆಯಲ್ಲಿರುತ್ತೆ. ಒಂದು ವೇಳೆ ಆಗ್ನೇಯ ದೋಷಗಳು ಬಂದರೆ ಆ ಮನೆಯ ಯಜಮಾನಿತಿ ಮತ್ತು ಅಥವಾ ಹಿರಿ ಮಗಳಿಗೆ ದೋಷಗಳು ಬರುತ್ತೆ, ಉದ್ಯೋಗದಲ್ಲಿ ತೊಂದರೆಗಳು ಬರುತ್ತೆ, ಆರೋಗ್ಯದಲ್ಲಿ ಏರ್ಪೇರು ಬರ್ತಾ ಇರುತ್ತೆ. ಅಗ್ನಿಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮೆಡಿಸಿನನ್ನು ಇಡಬಾರದು. ಒಂದು ವೇಳೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ರಿ, ಜಾಬ್ ಸಿಗ್ತಾ ಇಲ್ಲ ಅಂದರೆ ಅಗ್ನಿಮೂಲೆಯಲ್ಲಿ ನಾರ್ತ್ ಗೋಡೆಗೆ ತ್ರಿಕೋಣ ಆಕಾರದಲ್ಲಿರ್ತಕ್ಕಂಥ ಒಂದು ವಾಲ್ ಕ್ಲಾಕನ್ನು ನೀವು ಅಳವಡಿಸ್ಕೊಳ್ಳಿ. ಅಗ್ನಿಮೂಲೆಯಲ್ಲಿ ನಾರ್ತ್ ವಾಲ್ಗೆ ತ್ರಿಕೋಣ ಆಕಾರದಲ್ಲಿ, ಅದು ಕೆಂಪು ಬಣ್ಣದಲ್ಲಿದ್ದರೆ ಇನ್ನೂ ಒಳ್ಳೆಯದು. ಆ ಥರ ವಾಲ್ ಕ್ಲಾಕ್ ಹಾಕ್ಕೊಳ್ಳೋದ್ರಿಂದ ಕೂಡ ನಿಮಗೆ ಎಂಡ್ಲೆಸ್ ಅವಕಾಶಗಳು ಬರುತ್ತೆ. ಇರ್ತಕ್ಕಂಥ ವಾಸ್ತು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ವೇಳೆ ನಿಮಗೆ ಆಗ್ನೇಯ ಮೂಲೆಯಲ್ಲಿ ವಿಂಡೋಸು ಇಂಥದಕ್ಕೆ ನೀವು ಸಾಧ್ಯವಿದಷ್ಟು ಕೂಡ ಶೇಡ್ಸ್ ಆಫ್ ರೆಡ್ ಕಲರ್ಸನ್ನು ಬಳಸ್ಕೊಳ್ಳೋದು ನಿಮಗೆ ಅತ್ಯಂತ ಶ್ರೇಯಸ್ಕರ ಆಗುತ್ತೆ. ಇವೆಲ್ಲವೂ ಕೂಡ ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನೀವು ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ.